ಗಾದೆ ಮಾತು, ತನ್ನ ಬೆನ್ನು ತನಗೆ ಕಾಣದು. ಪೀಠಿಕೆ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಜೀವನದ ಮೌಲ್ಯಗಳನ್ನು ಅಲ್ಪ ಅಕ್ಷರಗಳಲ್ಲಿ ತಿಳಿಸುವ ಗಾದೆಗಳು ಅತ್ಯಂತ ಪ್ರಭಾವಶಾಲಿ. ಈ ಸಾಲಿನಲ್ಲಿ ತನ್ನ ಬೆನ್ನು ತನಗೆ ಕಾಣದು ಎಂಬ ಗಾದೆಯು ಮನುಷ್ಯನ ಸ್ವಭಾವ ಮತ್ತು ಆತ್ಮಾವಲೋಕನದ ಬಗ್ಗೆ ತಿಳಿಸುತ್ತದೆ. ಅರ್ಥ ವಿವರಣೆ: ನಮ್ಮ ಕಣ್ಣುಗಳು ಇಡೀ ಜಗತ್ತನ್ನು ನೋಡುವ ಶಕ್ತಿಯನ್ನು ಹೊಂದಿವೆ. ಆದರೆ ನಮ್ಮದೇ ದೇಹದ ಭಾಗವಾದ ಬೆನ್ನನ್ನು ನೇರವಾಗಿ ನೋಡಲು ಸಾಧ್ಯವಿಲ್ಲ. ಬೆನ್ನನ್ನು ನೋಡಲು ಕನ್ನಡಿಯ ಸಹಾಯ ಬೇಕು ಅಥವಾ ಬೇರೆಯವರು ನೋಡಿ ಹೇಳಬೇಕು. ಇದನ್ನೇ ಜೀವನಕ್ಕೆ ಅನ್ವಯಿಸಿದಾಗ ಒಬ್ಬ ಮನುಷ್ಯ ಇತರರ ಸಣ್ಣ ತಪ್ಪುಗಳನ್ನು ಬಹಳ ಸುಲಭವಾಗಿ ಪತ್ತೆಹಚ್ಚುತ್ತಾನೆ. ಆದರೆ ತನ್ನಲ್ಲಿರುವ ದೊಡ್ಡ ತಪ್ಪುಗಳು ಅಥವಾ ಗುಣದೋಷಗಳು ಅವನ ಅರಿವಿಗೆ ಬರುವುದಿಲ್ಲ ಎಂಬುದು ಈ ಗಾದೆಯ ಆಳವಾದ ಅರ್ಥ. ವಿಷಯ ವಿಸ್ತರಣೆ: ಸಾಮಾನ್ಯವಾಗಿ ಮನುಷ್ಯ ತಾನು ಮಾಡುವುದೆಲ್ಲವೂ ಸರಿ ಎಂದು ಭಾವಿಸುತ್ತಾನೆ. ಬೇರೆಯವರ ಜೀವನದಲ್ಲಿ ಹಸ್ತಕ್ಷೇಪ ಮಾಡುವುದು, ಅವರ ನಡವಳಿಕೆಯನ್ನು ಟೀಕಿಸುವುದು ಅತಿ ಸುಲಭ. ಆದರೆ ತನ್ನ ದೌರ್ಬಲ್ಯಗಳನ್ನಾಗಲಿ ಕೆಟ್ಟ ನಡವಳಿಕೆಯನ್ನಾಗಲಿ ಅರಿಯುವ ಪ್ರಯತ್ನ ಮಾಡುವುದಿಲ್ಲ. ದೋಷದ ಅರಿವು: ನಮ್ಮ ಬೆನ್ನಿನ ಮೇಲಿರುವ ಕೊಳೆ ನಮಗೆ ಕಾಣದಿದ್ದರೂ ಇತರರಿಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಹಾಗೆಯೇ ನಮ್ಮ ತಪ್ಪುಗಳು ನಮಗಿಂತ ಹೆಚ್ಚಾಗಿ ಸಮಾಜಕ್ಕೆ ತಿಳಿಯುತ್ತದೆ. ಕನ್ನಡಿಯ ಪಾತ್ರ: ಬೆನ್ನನ್ನು ನೋಡಲು ಕನ್ನಡಿ ಹೇಗೆ ಅಗತ್ಯವೋ ಹಾಗೆಯೇ ನಮ್ಮ ತಪ್ಪುಗಳನ್ನು ತಿದ್ದಲು ಆತ್ಮಸಾಕ್ಷಿ ಮತ್ತು ಹಿತೈಷಿಗಳ ವಿಮರ್ಶೆ ಕನ್ನಡಿಯಂತೆ ಕೆಲಸ ಮಾಡುತ್ತದೆ. ಉಪಸಂಹಾರ: ಜಗತ್ತನ್ನು ತಿದ್ದಲು ಹೋಗುವ ಮೊದಲು ನಮ್ಮನ್ನು ನಾವು ತಿದ್ದಿಕೊಳ್ಳಬೇಕು. ಬೇರೆಯವರ ಕಣ್ಣಿನ ಕಸ ತೆಗೆಯುವ ಮೊದಲು ನಿನ್ನ ಕಣ್ಣಿನ ಕಂಬವನ್ನು ನೋಡು ಎಂಬ ಮಾತಿನಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ತನ್ನಲ್ಲಿರುವ ತಪ್ಪುಗಳನ್ನು ಅರಿತು ತಿದ್ದಿಕೊಂಡಾಗ ಮಾತ್ರ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಲು ಸಾಧ್ಯ ಎಂಬುದೇ ಈ ಗಾದೆಯ ಸಂದೇಶ.